ಬಿಹಾರದ ತೀರ್ಪಿಗೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. 8 ಗಂಟೆಗೆ ಸರಿಯಾಗಿ ಮತಗಟ್ಟೆಗಳು ಅಂದ್ರೆ ಈ ಮತದಾನ ಕೌಂಟಿಂಗ್ ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲರ ಚಿತ್ತ ಆ ಕಡೆಗಿದೆ ಏನಾಗಬಹುದು ಅಂತ. 243 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತ ಅಭ್ಯರ್ಥಿಗಳ ಭವಿಷ್ಯ ರಿವೀಲ್ ಆಗೋದಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಬಿಹಾರದಲ್ಲಿ ಈ ಬಾರಿ ಮಹಿಳಾ ಮತದಾರರ ನಿರ್ಣಾಯಕ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ನಾರಿ ಶಕ್ತಿ ಒನ್ಸ್ ಅಗೇನ್ ಮುನ್ನೆಲೆಗೆ ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಮತ ಚಲಾವಣೆ ಮಾಡಿದ್ದಾರೆ ಮಹಿಳೆಯರು. ಬಿಹಾರ ಜನಸಂಖ್ಯೆಯಲ್ಲಿ 49% ಮಹಿಳಾ ಮತದಾರರಿದ್ದಾರೆ. ಹಾಗಾಗಿ ಅವರ ಓಟ್ಗಳಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. 243 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಹಿಳಾ ಮತದಾರರ ಓಟೆ ನಿರ್ಣಾಯಕ ಅಂತ. ಪುರುಷರು 64%, ಮಹಿಳೆಯರು 71% ಈ ಬಾರಿ ಓಟ್ ಮಾಡಿದ್ದಾರೆ. ಮೊದಲ ಹಂತಕ್ಕಿಂತ ಎರಡನೇ ಹಂತದಲ್ಲಿ ಹೆಚ್ಚು ಮಹಿಳೆಯರು ಈ ಬಾರಿ ಓಟ್ ಮಾಡಿದ್ದಾರಂತೆ. ನಿತೀಶ್ ಕುಮಾರ್ ಪರ ಮಹಿಳೆಯರ ಒಲವಿದೆಯಾ ಅಂತ. ಕಾರಣ ಕೊನೆ ಕ್ಷಣದಲ್ಲಿ ಮಹಿಳೆಯರಿಗೆ ಅವ್ರು ಕೊಟ್ಟಿರುವಂತಹ ಬಂಪರ್ ಗಿಫ್ಟ್ಗಳು ಮಹಿಳಾ ಮತದಾರನ ನಿತೀಶ್ ಕುಮಾರ್ ಕಡೆಗೆ ಒಲವು ತೋರೋ ರೀತಿಯಲ್ಲಿ ಮಾಡಿದೀಯಾ, ಈ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಕೆಲ ಕ್ಷಣಗಳು ಬಾಕಿ ಇದೆ. ಇತ್ತೀಚೆಗೆ ಮಹಿಳೆಯರ ಅಕೌಂಟ್ಗೆ 10,000 ಸರ್ಕಾರ ಹಾಕಿತ್ತು ನಿತೀಶ್ ಕುಮಾರ್ ಅವರ ಸರ್ಕಾರ. ಮಹಾಗಠಬಂಧನ್ನಿಂದ ಮಹಿಳೆಯರಿಗೆ ಹಲವಾರು ರೀತಿಯ ಭರವಸೆಗಳನ್ನ ಕೊಡಲಾಗಿದೆ. ಹಂಗಾಗಿ ಎರಡೂ ಕಡೆ ಕೂಡ ಗ್ಯಾರಂಟಿಗಳಿರೋದ್ರಿಂದ ಇವರು ಆಶ್ವಾಸನೆಯಲ್ಲ ನಿತೀಶ್ ಕುಮಾರ್ ಅವರು, ಕೆಲವೊಂದು ಇಂಪ್ಲಿಮೆಂಟೇ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಒನ್ಸ್ ಅಗೇನ್ ಮತದಾರರ ಒಲವು ನಿತೀಶ್ ಕುಮಾರ್ ಅವರ ಸರ್ಕಾರನೇ ಮತ್ತೆ ಮುಂದುವರಿಬೇಕು, ಅವರೇ ಅಧಿಕಾರದಲ್ಲಿ ಇರಬೇಕು. ಇದನ್ನ ಡಿಸೈಡ್ ಮಾಡ್ತಾರ ಅನ್ನೋದು ಸದ್ಯ ಇರುವ ಕುತೂಹಲ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಸಹಜವಾಗಿ ನಾವು ಗಮನಿಸ್ತಾ ಇದ್ವಿ, ಮೊದಲನೇ ಹಂತದಲ್ಲಿ 121, ಎರಡನೇ ಹಂತದಲ್ಲಿ 122, ಎರಡನೇ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿರೋದು. ಅದರಲ್ಲೂ ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದು ಜಾಸ್ತಿ ಆಗಿರೋದು. ಅದು ಎಷ್ಟು ಪ್ಲಸ್ ಆಗ್ಬೋದು ನಿತೀಶ್ ಕುಮಾರ್ ಅವ್ರ ಸರ್ಕಾರಕ್ಕೆ ಅಂತ? ಪ್ರಭು, ಎರಡು ಹಂತದ ಮತದಾನಗಳನ್ನ ಗಮನಿಸಿದ್ರೆ ಬಿಹಾರದಲ್ಲಿ ನಡೆದಂತಹ ಎರಡು ಹಂತದ ಚುನಾವಣೆಗಳಲ್ಲಿ ಈ ದಾಖಲೆಯ ಮತದಾನ ಆಗಿದೆ. ಮೊದಲ ಹಂತದಲ್ಲಿ ಏನು ಮತದಾನ ಆಗಿತ್ತು ಅದು 65%ಗಿಂತ ಜಾಸ್ತಿ ಆಗಿತ್ತು, 65%. ಮತ್ತು ಎರಡನೇ ಹಂತದಲ್ಲಿ 70%. ಇಲ್ಲಿ ಒಂದು ಗಮನಿಸಬೇಕಾಗಿರೋದೇನೆಂದರೆ, ಮೊದಲ ಹಂತದಲ್ಲಿ ಏನು ಚುನಾವಣೆ ನಡೀತಲ್ಲ ಕ್ಷೇತ್ರಗಳು, ಅವು ಆದಷ್ಟು ಹೆಚ್ಚು ಜನಬಾಹುಳ್ಯವುಳ್ಳ ಪ್ರದೇಶಗಳು ಮತ್ತು ಬಿಹಾರದ ಕೇಂದ್ರ ಭಾಗದಲ್ಲಿರುವಂಥ ಕ್ಷೇತ್ರಗಳಿದ್ವು. ಇನ್ನು ಎರಡನೇ ಹಂತದಲ್ಲಿ ಏನು ಚುನಾವಣೆ ನಡೀತು ಆ ಕ್ಷೇತ್ರಗಳೇನು ಅವೆಲ್ಲ ಗಡಿಗೆ ಹೊಂದಿಕೊಂಡಂಥ, ಒಂದು ನೇಪಾಳ ಗಡಿ ಇರ್ಬೋದು, ಈ ಕಡೆ ಪಶ್ಚಿಮ ಬಂಗಾಳ ಗಡಿ ಇರ್ಬೋದು, ಈ ಕಡೆ ಜಾರ್ಖಂಡ್ ಗಡಿ ಇರ್ಬೋದು, ಎಲ್ಲ ಗಡಿ ಭಾಗದ ಪ್ರದೇಶಗಳು. ಇಲ್ಲಿ 70% ಅಷ್ಟು ವೋಟಿಂಗ್ ಆಗಿದೆ. ಅಂದರೆ ಇವೆರಡು ಟ್ರೆಂಡ್ನ ಗಮನಿಸಿದ್ರೆ, ಒಂದು ಮಹಿಳೆಯರ ಮತದಾನ ಹೆಚ್ಚಾಗಿದೆ, ಜೊತೆಗೆ ಯಾರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಬಂದು ಮತದಾನ ಮಾಡಿದ್ರು ಅವರ ಮತದಾನ ಪ್ರಮಾಣ ಹೆಚ್ಚಾಗಿದೆ. ಜೊತೆಯಲ್ಲೇ ಈ ಬಾರಿ ಏನು ಬಿಹಾರದ ವಿಧಾನಸಭಾ ಚುನಾವಣೆಯ ಒಂದು ಹೈಲೈಟ್ ಏನಂದರೆ, SIR ಅಂತ ಏನು ಚುನಾವಣಾ ಆಯೋಗ ನಡೆಸಿತ್ತು, ಒಂದು ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿತ್ತು. ಯಾರ್ಯಾರು ನಕಲಿ ಮತದಾರರಿದ್ದಾರೆ ಅವ್ರನ್ನೆಲ್ಲ ಗುರುತಿಸುವಂಥ ಕೆಲಸ ಮಾಡಿತ್ತು. ಹಾಗಾಗಿ ಬಿಹಾರದಲ್ಲಿ ಈ ಬಾರಿ ಏನು ಚುನಾವಣೆ ನಡೀತು, ಒಂಥರ ವೋಟರ್ ಲಿಸ್ಟ್ನ ಒಂದು ರೀತಿ ಪರಿಶುದ್ಧ ಮಾಡಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಹೇಳ್ಕೊಂಡಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಏನೊಂದು ಫಲಿತಾಂಶ ಬರುತ್ತೆ, ಆ ಫಲಿತಾಂಶ ಯಾವ ರೀತಿ ಇರಲಿದೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಯಾಕೆಂದರೆ ಏನೊಂದು ಆಡಳಿತಾರೂಢ NDA ಇದೆ, ಆ ಆಡಳಿತಾರೂಢ NDA ಇರ್ಬೋದು, ಮತ್ತು ಬಿಹಾರದ ಒಂದು CM ನಿತೀಶ್ ಕುಮಾರ್ ಏನಿದ್ದಾರೆ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಬರಲಿದೆಯಾ, ಅಥವಾ ಒಂದು ವೇಳೆ ಮತದಾನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅದರಲ್ಲೂ ಕೂಡ ಎರಡನೇ ಹಂತದಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ವೋಟಿಂಗ್ ಪರ್ಸೆಂಟೇಜು 70% ಅಷ್ಟು ಆಗಿರೋದ್ರಿಂದಾಗಿ ಒಂದು ವೇಳೆ ಇದು RJDಗೆ ಲಾಭ ಆಗಬಹುದಾ ಅನ್ನೋ ವಿಶ್ಲೇಷಣೆ ಕೂಡ ಕೇಳಿಬರ್ತಾ ಇದೆ. ಜೊತೆಗೆ NDA ವಿರುದ್ಧ ಏನು ಅಂಥ ದೊಡ್ಡ ಆಡಳಿತ ವಿರೋಧಿ ಅಲೆ ಇಲ್ಲ, ನಿತೀಶ್ ಕುಮಾರ್ ಅವರೇ ಮತ್ತೊಮ್ಮೆ CM ಆಗ್ತಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಮತಗಟ್ಟೆ ಸಮೀಕ್ಷೆಗಳು, 10ಕ್ಕೂ ಹೆಚ್ಚು ಮತಗಟ್ಟೆ ಸಮೀಕ್ಷೆಗಳು ಎಲ್ಲವೂ ಸರಾಸಗಟಾಗಿ NDAಗೆ ಬಹುಮತ ಅಂತ ಹೇಳಿದ್ದಾವೆ. ಆದರೆ ಮತಗಟ್ಟೆ ಸಮೀಕ್ಷೆಗಳನ್ನು ಅಂದಾಜನ್ನು ಯಾವುದೇ ಕಾರಣಕ್ಕೂ ನಂಬೋಕ್ಕಾಗಲ್ಲ. ಈ ಹಿಂದೆ ಬಿಹಾರದಲ್ಲಿ ನಡೆದಂತಹ ಚುನಾವಣೆಗಳ ಮತಗಟ್ಟೆ ಸಮೀಕ್ಷೆಗಳಲ್ಲಿ 60%ಕ್ಕೂ ಹೆಚ್ಚು ಬಾರಿ ಮತಗಟ್ಟೆ ಸಮೀಕ್ಷೆಗಳು ಸುಳ್ಳಾಗಿದ್ದಾವೆ. ಹಾಗಾಗಿ ಮತಗಟ್ಟೆ ಸಮೀಕ್ಷೆಗಳನ್ನು ನಂಬಿಕೂರಕ್ಕಾಗೋದಿಲ್ಲ ಅಂತ ಬಿಹಾರ ರಾಜಕಾರಣಿಗಳಿಗೂ ಗೊತ್ತು. ಈಗಾಗಲೇ RJD ಮುಖ್ಯಸ್ಥರಾದಂಥ ತೇಜಸ್ವಿ ಯಾದವ್ ಕೂಡ ಹೇಳ್ಬಿಟ್ಟಿದ್ದಾರೆ, ನಾನೇ ಮುಂದಿನ CM ಆಗೋದು, 18ನೇ ತಾರೀಕು ನಾನೇ ಪ್ರಮಾಣ ವಚನ ತಗೊಳ್ಳೋದು ಅಂತ ಕೂಡ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಜೊತೆಯಲ್ಲೇ ಇನ್ನೊಂದು RJDಯ ನಾಯಕರೊಬ್ಬರು ಹೇಳಿರೋ ಮಾತು ಕೂಡ ವಿವಾದಕ್ಕೆ ಕಾರಣ ಆಗಿದೆ. ಒಂದು ವೇಳೆ RJD ಸಾರಥ್ಯದ ಒಂದು ಮಹಾಗಠಬಂಧನ ಗೆಲ್ಲದೇ ಇದ್ದರೆ
ಯಾರು ರಿಟರ್ನಿಂಗ್ ಆಫೀಸರ್ಗಳಿರ್ತಾರೆ ಮತಗಟ್ಟೆಯಲ್ಲಿ, ಯಾರು ಪೋಲಿಂಗ್ ಬೂತ್ಗಳಲ್ಲಿ ಯಾರು ಇರ್ತಾರೆ, ಯಾರು ಮತ ಎಣಿಕೆಯಲ್ಲಿ ಭಾಗವಹಿಸಿರ್ತಾರೆ ರಿಟರ್ನಿಂಗ್ ಆಫೀಸರ್ಗಳು, ಅವರು ಹೊರಗಡೆ ಬರೋದೇ ಕಷ್ಟ ಆಗ್ಬೋದು ಅಂತ. ಅಂದರೆ ಇದನ್ನು ಬೆದರಿಕೆ ಅನ್ಕೊಬೇಕಾ ಅಥವಾ ಇದನ್ನು ಅತಿಯಾದ ಆತ್ಮವಿಶ್ವಾಸ ಅನ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನೇನು 8 ಗಂಟೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮತ ಎಣಿಕೆ ಶುರುವಾಗುತ್ತೆ. ಮತ್ತು ಇದು ಎಲ್ಲದೂ EVM ಯಂತ್ರಗಳಾಗಿರೋ ಕಾರಣದಿಂದಾಗಿ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣ ಫಲಿತಾಂಶ ಹೊರಗಡೆ ಬಂದ್ಬಿಡ್ಬೋದು. ಕೆಲವು ಕಡೆ VVPATಗಳು ಬಳಕೆಯಾಗಿದ್ದಾವೆ. ಹಾಗಾಗಿ ಎಲ್ಲಿ VVPAT ಬಳಕೆ ಆಗಿದ್ದಾವೋ ಅಲ್ಲಿ ಒಂದು ಸ್ವಲ್ಪ ಒಂದು 2 ಗಂಟೆ 3 ಗಂಟೆ ಆಗ್ಬೋದು ರಿಸಲ್ಟ್ ಬರೋಕ್ಕೆ. ಆದರೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಒಂದು ಸಮಗ್ರ ಚಿತ್ರಣ ಅಂತೂ ಲಭ್ಯ ಆಗುತ್ತೆ ಪ್ರಭು. ಓಕೆ ದಿಲೀಪ್, ಈಗ ಕುತೂಹಲ ಇರೋದೇನು ಗೊತ್ತಾ, ಅಲ್ಲಿ ವಾಸ ಮಾಡ್ತಾ ಇರುವ ಮತದಾರರ ಒಲವು ಹೆಂಗಿದೆ ಅನ್ನೋದು ಪ್ರಮುಖವಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ಕಾರಣ ಈಗ ಅಲ್ಲಿ ತುಂಬಾ ಹತ್ತಿರದಿಂದ ಇದ್ದವರು, ಅಲ್ಲಿ ವಾಸ ಮಾಡ್ತಾ ಇರೋರು ನೋಡಿದ್ರೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಅಭಿವೃದ್ಧಿಗಳನ್ನ ಮಾಡಿದ್ದಾರಾ ಇಲ್ಲ ಅಂತ ಪ್ರಶ್ನೆ ಬಂದ್ರೆ ಶೂನ್ಯ ಅನ್ನುವಂತಹ ಉತ್ತರ ಸಿಗುತ್ತೆ. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಮತದಾನ ಆಗುವ ಹೊತ್ತಿಗೆ ಅತಿ ಹೆಚ್ಚಿನ ಮತದಾನ ಆಗುತ್ತೆ. ಈ ಯಾವ ಫ್ಯಾಕ್ಟರ್ಗಳನ್ನ ಕೂಡ ಆ ಭಾಗದ ಮತದಾರರು ಅದನ್ನ ಕನ್ಸಿಡರ್ ಮಾಡಲ್ವಾ ಅಂತ. ಇಲ್ಲೆಲ್ಲ ವೋಟಿಂಗ್ಗಳಾದ್ರೆ ಅಭಿವೃದ್ಧಿ ಮಾಡ್ರಿ ಮೊದಲು, ಆ ನಂತರ ವೋಟ್ ಕೇಳಕ್ ಬನ್ನಿ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಬಟ್ ಹಂಗಿಲ್ವಾ ಪರಿಸ್ಥಿತಿ ಬಿಹಾರದಲ್ಲಿ ಅಂತ? ನಿರುದ್ಯೋಗದ ಸಮಸ್ಯೆ ಇದೆ, ರಸ್ತೆಗಳು ಸರಿಯಾಗಿಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ. ಬಟ್ ಇದು ಯಾವುದು ಕೂಡ ಫ್ಯಾಕ್ಟರಿಗಳು ವರ್ಕ್ ಆಗಲ್ವಾ? ಮತದಾರರು ಇದು ಯಾವುದನ್ನ ಕೂಡ ಕನ್ಸಿಡರ್ ಮಾಡಲ್ವಾ ಅನ್ನೋದು ಪ್ರಶ್ನೆ. ಶ್ರುತಿ, ರಾಜ್ಯದಿಂದ ರಾಜ್ಯಕ್ಕೆ ಮತದಾರರ ಒಲವು ಅನ್ನೋದೇನಿದೆ ಅದು ಬದಲಾಗ್ತಾ ಹೋಗುತ್ತೆ. ಕರ್ನಾಟಕದ ಮತದಾರರು ಏನೊಂದು ಅವರ ಆಶೋತ್ತರಗಳಿರ್ತವೆ, ಅವರು ಏನು ತಮ್ಮ ರಾಜ್ಯ ಸರ್ಕಾರದಿಂದ ಬಯಸ್ತಾರೆ, ಅದಕ್ಕೂ ಬಿಹಾರದಲ್ಲಿರೋ ಸನ್ನಿವೇಶಕ್ಕೂ ತುಂಬಾ ಭಿನ್ನವಾಗಿದೆ. ಬಿಹಾರದ ಸನ್ನಿವೇಶದಲ್ಲಿ ಹೇಳೋದಾದರೆ ಅಲ್ಲಿನ ಜನಸಂಖ್ಯೆಯಲ್ಲಿ ಸರಿಸುಮಾರು 15-20% ಅಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿರೋರಿದ್ದಾರೆ. ಅವರೆಲ್ಲರೂ ಚುನಾವಣೆ ಸಮಯದಲ್ಲಿ ತಮ್ಮ ತವರು ರಾಜ್ಯಗಳಿಗೆ ವಾಪಸ್ ಬಂದು ಮತದಾನ ಮಾಡ್ತಿದ್ದಾರೆ. ಬಿಹಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಇವತ್ತಿನ ವಿಚಾರ ಅಲ್ಲ. ಮತ್ತು ಬಿಹಾರದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ RJD ಏನೊಂದು ಜಂಗಲ್ ರಾಜ್ ಅಂತ ನಡೆಸಿ ಒಂದು ಕುಖ್ಯಾತಿಯನ್ನು ಪಡೆದಿತ್ತು ಏನು ಲಾಲು ಪ್ರಸಾದ್ ಯಾದವ್ ಅವರ ಕಾಲದಲ್ಲಿ, ಆ ಒಂದು ಕರಿನೆರಳಿನಿಂದ ಬಿಹಾರದ ಜನತೆ ಇನ್ನೂ ಹೊರಬಂದಿಲ್ಲ. ಹಾಗಾಗಿ ಒಂದು ರೀತಿ ಎಲ್ಲೋ ಒಂದು ಕಡೆ ತೇಜಸ್ವಿ ಯಾದವ್ ಸಾರಥ್ಯದ ಒಂದು RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲೋ ಒಂದು ಕಡೆ ಜನರಿಗೆ ಒಂದು ರೀತಿ ಅಪನಂಬಿಕೆಯೂ ಇರ್ಬೋದು. ಅದು ಒಂದು ಫ್ಯಾಕ್ಟರ್. ಜೊತೆಗೆ ನೀವೇನು ಹೇಳಿದ್ರಿ ಅಭಿವೃದ್ಧಿಯ ವಿಚಾರ ಅಂತ, ಅಭಿವೃದ್ಧಿ ವಿಚಾರ ಖಂಡಿತ ಪ್ರಸ್ತಾಪಕ್ಕೆ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿಗಿಂತ ಜಾತಿ ರಾಜಕಾರಣನೇ ಮೇಲ್ಗೈ ಸಾಧಿಸ್ಬಿಡುತ್ತಾ ಅನ್ನೋ ಪ್ರಶ್ನೆನೂ ಬಿಹಾರದಲ್ಲಿ ಕಂಡು ಬರುತ್ತೆ. ಜೊತೆಗೆ ವಲಸಿಗರ ಚಿತ್ತ ಯಾವ ಕಡೆ ಇದೆ, ಜೊತೆಗೆ ಯಾವ ರೀತಿಯಾದಂತಹ ಅಜೆಂಡಾಗಳನ್ನ ಇಟ್ಕೊಂಡು ಚುನಾವಣೆಗೆ ಬಂದಿದ್ರು. ಯಾಕೆಂದರೆ ಎರಡೂ ಮೈತ್ರಿಕೂಟಗಳು NDA ಇರ್ಬೋದು ಮತ್ತು ಮಹಾಗಠಬಂಧನ ಇರ್ಬೋದು, ಎರಡೂ ಮೈತ್ರಿಕೂಟಗಳು ಈ ಬಾರಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಮಹಿಳೆಯರಿಗೆ ನಾವು ಇದು ದೊಡ್ಡ ಮಟ್ಟದಲ್ಲಿ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಎರಡೂ ರಾಜಕೀಯ ಪಕ್ಷಗಳು ಬಂದವು. ಹಾಗಾಗಿ ಮಹಿಳೆಯರ ಚಿತ್ತ ಈ ಬಾರಿ ಯಾವ ಕಡೆ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ತೇಜಸ್ವಿ ಯಾದವ್ ಒಂದು ಘೋಷಣೆ ಮಾಡಿದ್ರು. ಈ ಘೋಷಣೆ ಒಂದು ರೀತಿ ಟ್ರೆಂಡು ಆಗಿತ್ತು, ಟ್ರೋಲು ಆಗಿತ್ತು. ಏನಂದರೆ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ. ಎಷ್ಟರ ಮಟ್ಟಿಗೆ ಅದು ಸಾಧ್ಯ? ಬಿಹಾರದಲ್ಲಿರೋ ಪ್ರತಿ ಮನೆಗೂ ಸರ್ಕಾರಿ ನೌಕರಿ ಕೊಡೋದು ಗೊತ್ತಿಲ್ಲ. ಆದರೆ ಈ ಒಂದು ಘೋಷಣೆ ತೇಜಸ್ವಿ ಯಾದವ್ ಅವ್ರಿಗೆ ಪ್ಲಸ್ ಆಗುತ್ತಾ ಅಥವಾ ಉಲ್ಟಾ ಹೊಡೆಯುತ್ತಾ ಗೊತ್ತಿಲ್ಲ. ಹಾಗಾಗಿ ಈ ಬಾರಿಯ ಚುನಾವಣೆ ಏನಿದೆ ಅದು ಒಂದು ರೀತಿ ಆಡಳಿತ ವಿರೋಧಿ ಅಲೆ ಇಲ್ಲ ಅಂತಲೇ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆದರೆ ಆಡಳಿತ ವಿರೋಧಿ ಅಲೆ ನಿಜಕ್ಕೂ ಇದೆಯಾ ಅನ್ನೋದು ಫಲಿತಾಂಶ ಬಂದ ಮೇಲೆ ಗೊತ್ತಾಗಬೇಕಾಗುತ್ತೆ. ಮತ್ತು ತೇಜಸ್ವಿ ಯಾದವ್ ಪರ ಎಷ್ಟು ಮಟ್ಟಿಗೆ ಒಲವಿದೆ ಅದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆದರೆ ಏನೊಂದು ಜಂಗಲ್ ರಾಜ್ ಅನ್ನೋ ಒಂದು ಭೀತಿ ಇತ್ತು RJD ವಿರುದ್ಧದ್ದು, ಹಾಗಾಗಿ ಆ ಒಂದು ಭೀತಿಯಿಂದ ಜನ ಹೊರಗಡೆ ಬರೋದು ಈಗಾಗಲೇ ಬಂದಿದ್ದಾರಾ ಅಥವಾ ಜೆನ್ಜಿ ವೋಟರ್ಸ್ ಏನಿದ್ದಾರೆ ಅವರು ಇದನ್ನೆಲ್ಲ ಮರೆತು ಈ ಬಾರಿ ಮಹಾಗಠಬಂಧನ್ ಕೈ ಹಿಡಿತಾರ ನೋಡಬೇಕಾಗಿದೆ ಅದು. ಓಕೆ, ಥ್ಯಾಂಕ್ ಯು ದಿಲೀಪ್ ನೀವೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮತ್ತೊಂದು ಕಡೆ ಈಗ ಇನ್ನೊಂದು ವಿಚಾರ ನೀವು ಹೇಳ್ತಾ ಇದ್ರಲ್ಲ ಹಂಗೆ ಅಭಿವೃದ್ಧಿ ವಿಚಾರ, ರಸ್ತೆ ವಿಚಾರ. ಬಟ್ ಈ 5 ವರ್ಷಗಳ ಕಾಲ ಹೋಗೇ ಇರೋದಿಲ್ಲ ತಮ್ಮ ಕ್ಷೇತ್ರಗಳಿಗೆ. ಬಟ್ ಬಿಹಾರದಲ್ಲಿ ಒಂದ್ 2-3 ಕಡೆ ಅಂತ ಪ್ರಸಂಗ ಕೂಡ ನಡೆದಿದೆ. ವೋಟ್ ಕೇಳ್ಕೊಂಡು ಬಂದಂತವರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾತಾಡೋಣ ಪ್ರಭು. ಅದಕ್ಕೂ ಮುಂಚೆ ನಿತೀಶ್ ಕುಮಾರ್ ಅವರ ಪ್ಲಸ್ ಅಂಡ್ ಮೈನಸ್ ಏನು ಅನ್ನೋದನ್ನ ಗಮನಿಸೋಣ. ಸಣ್ಣ ಸಣ್ಣ ಸಮುದಾಯಗಳನ್ನ ಒಗ್ಗೂಡಿಸುವಂತಹ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. 20 ವರ್ಷಗಳಿಂದ ಹೋರಾಟ ಮಾಡಿದಾರಲ್ಲ, ಅದೇ ಅವರ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸಣ್ಣ ಸಣ್ಣ ಸಮುದಾಯಗಳನ್ನ ಕೂಡ ಕಡೆಗಣನೆ ಮಾಡಲ್ಲ, ಅವ್ರೆಲ್ಲರನ್ನ ಕೂಡ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತಹ ನಾಯಕತ್ವ ಗುಣ ಇರೋದು ನಿತೀಶ್ ಕುಮಾರ್ ಅವ್ರಿಗೆ ಅಂತ. ಪ್ರಬಲ ಸಮುದಾಯದವರಲ್ಲ ಅನ್ನೋದು ಕೂಡ ದೊಡ್ಡ ಹಿನ್ನಡೆ ನಿತೀಶ್ ಕುಮಾರ್ ಅವ್ರಿಗೆ. ಚುನಾವಣೆಯಲ್ಲಿ ತೇಜಸ್ವಿ ವರ್ಸಸ್ ನಿತೀಶ್ ಅಲ್ಲ ಅನ್ನೋದನ್ನ ಪ್ಲಸ್ ಮಾಡ್ಕೊಳ್ಬಹುದು ಅಂತ.
ತೇಜಸ್ವಿ ಬಿಜೆಪಿ ವಿರುದ್ಧ ಅಟ್ಯಾಕ್ ಮಾಡಿರೋದ್ರಿಂದ ನಿತೀಶ್ ಪ್ರಾಮುಖ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಮೇಲ್ವರ್ಗದ ಪ್ರಬಲ ಮತದಾರರು ಬಿಜೆಪಿಯಿಂದ ಜೆಡಿಯುಗೆ ಮತ ನೀಡಬಹುದು ಅನ್ನುವಂತ ಲೆಕ್ಕಾಚಾರಗಳು. ನಿತೀಶ್ ವೈಯಕ್ತಿಕವಾಗಿ 15% 26% ಆಸುಪಾಸಿನಲ್ಲೇ ಮತ ಪಡಿಬಹುದು ಅಂತ. ಗೂಂಡಾರಾಜ್ ನಿಯಂತ್ರಣ ಸಾಧಿಸಿ ದಶಕವಾಗಿದೆ, ಈಗಲೂ ಕೂಡ ಅದೇ ಮತ ನೀಡುತ್ತಾ? ಇದು ಕೂಡ ಪ್ರಶ್ನೆ ಇದೆ ಈ ಕ್ಷಣಕ್ಕೂ. ಮಹಿಳಾ ಮತದಾರರಲ್ಲಿ ಈಗಲೂ ಕೂಡ ನಿತೀಶ್ ಕುಮಾರ್ ಜನಪ್ರಿಯ ನಾಯಕ, ಬಿಹಾರದಲ್ಲಿ ಉದ್ಯೋಗ ಸೃಷ್ಟಿ ಕೆಲಸವೇ ಆಗ್ತಾ ಇಲ್ಲ ಅನ್ನೋದು ನೆಗೆಟಿವ್ ಆಗಬಹುದು ಅಂತ. ಅತಿ ದೊಡ್ಡ ಸಮಸ್ಯೆ ಆಗಿರೋದು ನಿರುದ್ಯೋಗ ಸಮಸ್ಯೆ ಬಿಹಾರದಲ್ಲಿ. ನಿತೀಶ್ ಕುಮಾರ್ಗೆ ವಯಸ್ಸಾಯಿತು, ದುರ್ಬಲರಾಗಿದ್ದಾರೆ, ಈ ವಿಚಾರಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬಂತು ಈ ಬಾರಿಯ ಚುನಾವಣೆಯಲ್ಲಿ. ಹಂಗಾಗಿ ಅದೆಲ್ಲವೂ ಕೂಡ ಹಿನ್ನಡೆ ಆಗಬಹುದಾ ಈ ಬಾರಿಯ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಅಂತ ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಚುನಾವಣೋತ್ತರ ಸಮೀಕ್ಷೆಗಳು ಹಂಗೆ ಹೇಳ್ತಾ ಇಲ್ಲ. ಈ ಯಾವ ಫ್ಯಾಕ್ಟರ್ಗಳು ಕೂಡ ವರ್ಕ್ ಆಗಲ್ಲ. ಒನ್ಸ್ ಅಗೇನ್ NDAಗೆ ಮತದಾರರು ಜೈ ಅಂದಿದ್ದಾರೆ ಅನ್ನುವಂತಹ ವಿಚಾರಗಳು ಮತ್ತೆ ಮತ್ತೆ ನೋಡೋದಕ್ಕೆ ಸಿಗ್ತಾ ಇದೆ.